ನನಗೆ ಏನವಳು ಇಲ್ಲ ಅಲ್ಲಿ ನೆಲ್ಲಿಯಾಡಿಯಲ್ಲಿ ಬಂದಿಲ್ಲ. ನಾನು ಎದುರಲ್ಲಿ ನೋಡಿದೆ ಅವಳನ್ನು. ಅವಳು ಅಷ್ಟು ರಂಪಾಟ ಮಾಡಿದ್ಲು. ಅವನಲ್ಲಿ ಕಾರಿಗೆ ಅಡ್ಡ ಬಂದು ನಿಲ್ಲಿಸಿದ್ಲು. ನಾನು ಎದುರು ಸೀಟಲ್ಲಿ ಕೂತಿದ್ದೆ. ನನ್ನ ಈಚೆ ತಳ್ಳಿ ಅವಳು ಬಂದು ಕೂತ್ಲು. ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ ಅವ್ರು ಹೋದ್ಮೇಲೆ ಅವ್ರು ಹೇಳಿದ್ರು, ನೀನು ಹತ್ತು. ಇವನಿಗೆ ಕೇಳಿದ್ರು ಏನು ಅಂತ, ವೈಫ್ ಅಂತ ಹೇಳಿದ್ದಾನೆ. ಮೇಲೆ ಹತ್ತು ಅಂತ ಅಷ್ಟವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಕಾಲಿಗೆ ಬೀಳಿಕ್ಕೆ ಹೋಗ್ತಾನೆ. ಆದರೂ ಅವಳು ರಂಪಾಟ ಅಂದರೆ ಅವರು ಹೇಳಿದ್ರಲ್ಲ ದರ್ಶನದಲ್ಲಿ ಬಂದಾಗಿ ಬಂದ್ಲು ಅಂತ, ಅದೇ ಥರ ಬಂದ್ಲು. ನನಗೂ ಹೀಗೆ ಮಾಡಿಕೊಂಡು ಬಂದ್ಲು. ನಾನು ಮೊದಲೇ ಪೇಷಂಟ್ ಅಂತ ಹೇಳಿದೆ ಅವಳಲ್ಲಿ. ಅವ ಹೇಳಿದ ಅಮ್ಮನ ಬಗ್ಗೆ ನೀನು ಮಾತಾಡಬೇಡ ಅಂತ. ಆದರೂ ಅವಳು ಕೇಳಿಲ್ಲ, ಹೀಗೆ ಮಾಡಿಕೊಂಡು ಬಂದ್ಲು ಅವಳು. ಯಾರಿಗೆ? ನಮಗೆ ನೋಡು ಅಂತ ಹೇಳಿದ್ದೇವೆ, ಅಷ್ಟೇನು ಇಷ್ಟ ಇರಲಿಲ್ಲ ನಮಗೆ. ಇವಳ ಬಗ್ಗೆ ಮತ್ತೆಲ್ಲ ಕಂಪ್ಲೇಂಟ್ ಮಾಡಬೇಕು, ನಾವು ಕೇಳ್ಕೊಳ್ಕೊ ಪಕ್ಕದವರ ಮನೆಯಲ್ಲೆಲ್ಲ ಹೋಗಿ. ನಾವು ನಮ್ಮ ಮಕ್ಕಳನ್ನು ಕೊಡುವಾಗ ನಾನು ಹಾಗೆ ಮಾಡಿದೆ. ಪಕ್ಕದ ಮನೆಯಲ್ಲೆಲ್ಲ ಅವರ ಮನೆ ಕಡೆಗೆ ಹೋಗಿ ವಿಚಾರಿಸಿ ಆಮೇಲೆ ನಾವು ಹೆಣ್ಣು ಕೊಟ್ಟದ್ದು ಅವರಿಗೆ. ಇದು ಅದೇ ಥರ ಮಾಡುವಂತ ಅವನಲ್ಲೂ ಹೇಳಿದೆ. ನಾವು ಟೈಮ್ ಕೊಟ್ಟಿದ್ದೇವೆ ಅವನಿಗೆ. ಅಷ್ಟೇ ಒಳಗೆ ಇವಳು ಹೇಳ್ಕೊಂಡು ಹೋಗಿ ಇವನು ರಿಜಿಸ್ಟ್ರಿ ಮಾಡಿಸಿ ಎಲ್ಲ ಇವಳದು ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನು ನೋಡಿದ್ದಿಲ್ಲಲ್ಲ ಸರ್. ಅವಳ ತಂದೆಯೂ ಅದರ ಎಡೆಯಲ್ಲಿ ಮಾತಾಡ್ತಾಳೆ, ನಾನು ಟಾರ್ಚರ್. ಅವಳು 1 ಗಂಟೆ ನಾವು ಹೈಸ್ಕೂಲಲ್ಲಿ ಅಲ್ಲಿ ಇರ್ತೇವೆ ನಾವು. ಇವಳು ಹತ್ತುವುದಿಲ್ಲ ಗಾಡಿ. ಅಷ್ಟರೊಳಗೆ ಅವಳ ಅಪ್ಪನಿಗೆ ಫೋನ್ ಮಾಡ್ತಾನೆ ಇವ. ಅವಳ ತಮ್ಮನಿಗೆ ಹೇಳ್ತಾರೆ. ಅಪ್ಪ ಹೇಳಿದರು ಅವಳು ರ್ಯಾಶ್ ಆಗೋದು ಹಾಗೇನೆ. ಮತ್ತೆ ಸಮಾಧಾನ ಕೂಲ್ ಆಗ್ತಾಳೆ. ಅಮ್ಮ ನೀವು ಬೇಜಾರು ಮಾಡಬೇಡಿ. ಅವಳ ತಂದೆ ಹೇಳ್ತಾರೆ ನನಗೆ. ಅವಳ ತಮ್ಮ ಫೋನ್ ಮಾಡಿ ಹೇಳ್ತಾರೆ, ಬಾವಾ ಒಂದ್ಸಲ ಅವಳನ್ನು ಹತ್ತಲಿಕ್ಕೆ ಹೇಳಿ ಅಂತ ಇವಳು ರಿಕ್ವೆಸ್ಟ್ ಅವರಲ್ಲಿ ಕೇಳ್ಕೊಳ್ತಾಳೆ. ಆದರೂ ಅವಳು ರಂಪಟನೆ ಮಾಡ್ತಾಳೆ ನಡು ರಸ್ತೆಯಲ್ಲಿ. ಎಲ್ಲ ಗಾಡಿಯವರು ಪಕ್ಕ ನಿಲ್ಲಿಸಿ ಎಲ್ಲ ನೋಡ್ತಾರೆ. ಮತ್ತು ಯಾರ ವಿಡಿಯೋ ಕಾಲ್ ಮಾಡಿ ಪೊಲೀಸ್ ತರ್ತಾರೆ. ಆಮೇಲೆ ಅವ ಒಂದು ದಿವಸದಲ್ಲಿ ಕಾಲ್ ತೆಗಿಲಿಲ್ಲ ಅಂತ ಅವರು ಹೇಳಿದ್ರಲ್ಲ. ಅವ ಆ ಟಾರ್ಚರ್ಗೆ ಕಾಲ್ ತೆಗಿಲಿಲ್ಲವೇ ನಮ್ಮ ಮನೆಗೆ ಬಂದಿದ್ದಲ್ಲ. ಮನೆಗೆ ಬಿಡಲಿಕ್ಕೆ ಆಗಿಲ್ಲ. ತಂದೆ ತಾಯಿ ಅವರಲ್ಲಿ ಮಾತಾಡಲಿಕ್ಕೆ ಬಿಡಬಾರ್ದು ಅಂತ ಅವ ಹೇಳ್ತಾಳಲ್ಲ. ಹೇಳಿದ್ರಲ್ಲ ಈಗ ಅವರು ಸಹ. ನಾವೊಬ್ಬರೇ ಹೇಳುವುದಲ್ಲ, ಅವರು ಸಹ ಹೇಳಿದ್ರಲ್ಲ. ಅದೇ ರೀತಿ ನಮ್ಮ ಫೋನ್ ರಿಸೀವ್ ಮಾಡಲಿಕ್ಕೆ ಅವಳು ಬಿಡುವುದಿಲ್ಲ. ಅವಳಲ್ಲೇ ಇರ್ತದೆ ಅದು ಮೊಬೈಲ್. ರಿಸೀವ್ ಮಾಡುವುದಿಲ್ಲ. ಅವ ಎಲ್ಲ ಆಚೆ ಈಚೆ ಹೋದಾಗ ಒಮ್ಮೆ ಯಾಗಾದ್ರೂ ಕಣ್ಣು ತಪ್ಪಿ ಆದರೂ ಒಂದ್ಸಲ ಯಾರಿಗಾದ್ರೂ ಫೋನ್ ಮಾಡ್ತಾನೆ. ಅವಳೇ ಕಾರಣ. ನಾನು 1 ಗಂಟೆಯಲ್ಲಿ ಅಷ್ಟು ಟಾರ್ಚರ್ ಅವಳು ಕೊಟ್ಟದನ್ನು ನೋಡಿದ್ದೇನೆ, ಅಲ್ಲಿ ಕಣ್ಣರೇ ನೋಡಿದ್ದೇನೆ ನಾನು. ಅವಳು ಗಾಡಿ ಹತ್ತು, ನೀನು ಕಾಲು ಬೀಳಿತೇನೆ ದಮ್ಮಯ್ಯ, ನನ್ನ ಊರಲ್ಲಿ ಬಂದು ನನ್ನ ಮರ್ಯಾದೆ ತೆಗೆದಿಯಲ್ಲ, ನನ್ನ ಅಪ್ಪಮ್ಮನ ಮನೆಯಲ್ಲಿ ಹೇಗೆ ಇವರು ಹೇಳ್ತಾರೆ ಅಂತ ಹೇಳ್ಕೊಳ್ತಾನೆ ಅವನು. ನನ್ನ ಅಪ್ಪಮ್ಮ ಹೇಗೆ ಇದನ್ನು ಸಹಿಸ್ಕೊಳ್ಬೇಕು, ಈ ಮರ್ಯಾದೆಯಲ್ಲಿ ನೀನು ರಸ್ತೆಯಲ್ಲಿ ಹೇಳ್ತೀಯಲ್ಲ ಈ ಥರ, ಅದಕ್ಕೆ ಹೇಳ್ತಾನೆ ಅವನು ಅವಳಲ್ಲಿ. ಯಾರ ತನಿಖೆ ಆಗಬೇಕು. ಇನ್ನು ಯಾರಿಗೂ ಯಾವ ತಂದೆ ತಾಯಿಯವ್ರಿಗೆ ಈ ಥರ ಮಾಡಬಾರ್ದು ಅವಳು. ಇನ್ನು ಎಷ್ಟೋ ಮಂದಿಗೆ ಮಾಡಿದರೆ ಹೇಳಿದ್ರಲ್ಲ, ಹೆಸರು ಹೇಳುವುದಿಲ್ಲ ಗೊತ್ತಾಗ್ತದೆ ಅಂತ. ಹಾಗೆ ಇನ್ನು ಯಾರಿಗಾಗುದು. ನಮ್ಮ ಮಗನನ್ನು ಕೊಂದೇ ಬಿಟ್ಲಲ್ಲ ಈ ಥರ ಮಾಡಿ. ನಾನು 1 ಗಂಟೆಯಲ್ಲಿ ನೋಡಿದ್ದು. ಅಲ್ಲೇ ನಾವು ಗಾಡಿ ನಿಲ್ಲಿಸಿ ಆಮೇಲೆ ನನಗೆ ಸ್ವಲ್ಪ ನೋವು ಬಂತು. ಇಲ್ಲಿ ನೀರು ತಂದು ಕೊಟ್ಟ ಮಗ. ಆಮೇಲೆ ಹೇಳಿದೆ, ಅಮ್ಮ ನೀ ಸಮಾಧಾನ ತಕೋ ಅಂತ. ಅದು ನಾನು ಹೇಳಿದೆ, ನಾವು ದೈವದ ಮನೆಗೆ ಹೋಗುವವರಲ್ಲ ಮಗ, ಹೋಗುವ ಅಂತ. ಇವಳು ಬಿಡುವುದಿಲ್ಲ, ಅವಳನ್ನು ಮಾತಾಡಲಿಕ್ಕೆ ಬಿಡುವುದಿಲ್ಲ ಇವಳನ್ನು. ಮತ್ತು ಸ್ವಲ್ಪ ನಂತರ ಏನೋ ಹೋದ. ಅಲ್ಲಿ ರಾತ್ರಿ ಆಯಿತು. ಇವಳಂತೂ ಹೊತ್ಕೊಂಡು ಹೋಗ್ಬೇಕಲ್ಲ. ನನ್ನನ್ನು ಅಲ್ಲಿ ಬಿಟ್ಟ ಅರ್ಧದಲ್ಲಿ ರಾತ್ರಿ. ಅದು ಸಹ 8 ಗಂಟೆ ರಾತ್ರಿ ಆಯಿತು. ಅಲ್ಲಿ ಬಿಟ್ಟು ಆಮೇಲೆ ಒಂದು ಯಾರೋ ಆಟೋ ಬರಲಿಕ್ಕೆ ಹೇಳಿ ಆಮೇಲೆ ಅಲ್ಲಿಂದ ನಾನು ನನ್ನ ಅಪ್ಪನ ಮನೆಗೆ ನಾನು ಹೋದದ್ದು ರಾತ್ರಿ. ಅದು ಸಹ ಅವಳಿಗೆ ಶಿಕ್ಷೆ ಆಗಲೇಬೇಕು. ಈ ಥರ ಮಾಡಿ ಇನ್ಯಾರಿಗೂ ಮಾಡಬಾರ್ದು. ಶಿಕ್ಷೆ ಆಗಲೇಬೇಕು. ನಾನು ಅದೇ ಕೇಳೋದು ಎಲ್ಲ ಅಪ್ಪ ಅಮ್ಮಂದಿರಿಗೆ. ಎಷ್ಟು ನೋವಾಗಿದೆ ಅವಳಿಂದ ಇದು ಗೊತ್ತಾಯ್ತಲ್ಲ ಈಗ ನಿಮಗೆ. ಇನ್ನು ಯಾರಿಗೂ ಆಗಬಾರ್ದು. ನಾನು ಅದೇ ರಿಕ್ವೆಸ್ಟ್ ಕೇಳೋದು. ನನ್ನ ಮಗನನ್ನು ಕೊಂದೇ ಬಿಟ್ಲು. ನಮಗೆ 2 ಹೆಣ್ಣು 1 ಗಂಡಿತ್ತು ಆಧಾರ ಸ್ತಂಭ, ಅದನ್ನೇ ಅವಳು ಮುರಿದು ಬಿಟ್ಲು. ಇನ್ನು ನಾವು ಯಾರಂತ ಹೇಳೋದು? ಇದಕ್ಕಿಂತ ಎಂತ ಹೇಳೋದು ನಾವು ಹೇಳಿ ನೀವು? ಇವಳು 17 ನೆಲ್ಲಿಯಾಡಿಗೆ ಬಂದು ನೆಲ್ಲಿಯಾಡಿಯಲ್ಲಿ ಅವನಿಗೆ ಫುಲ್ಲು ಟಾರ್ಚರ್, ರೋಡ್ ಸೈಡಲ್ಲಿ ಗಲಾಟೆ ಮಾಡಿದ್ದಾಳೆ. ಅದೇ ಸ್ಕೂಲಲ್ಲಿ ಸೈಂಟ್ ಜಾರ್ಜ್ ಸ್ಕೂಲಲ್ಲಿ ಇವನು ಓದಿದವನು. ಆ ಲೆಕ್ಚರ್ಗಳು, ಅವನು ಫ್ರೆಂಡ್ಶಿಪ್, ಚಿಕ್ಕ ಮಕ್ಕಳು, ಅವರು ಇವರು ಎಲ್ಲ ಸುಮಾರು ಜನ ನೋಡಿದ್ದಾರೆ. ಇವನಿಗೆ ದೊಡ್ಡ ಟಾರ್ಚರ್ ಆಗಿದೆ. ಮತ್ತು ಇವಳು ಅವನನ್ನು ಮಾತಾಡೋಕ್ಕೆ ಬಿಟ್ಟಿಲ್ಲ. ಇವಳು ಅವನ ತಾಯಿ ನನ್ನ ಹೆಂಡತಿಯನ್ನು ಕಾರಿಂದ ಹಿಂದ್ಗಡೆ ಕೂರಿಸಿ ಬೈದು ಏನೆಲ್ಲ ಮಾಡುವಾಗ ಒಬ್ಬ ಮಗನಾದವನಿಗೆ ಏನು ಇದಾಗ್ಬೋದು ಯಾವುದೋ ಅಲ್ಲಿಗೆ. ಮತ್ತೊಂದು ಏನಂತ ಹೇಳಿದರೆ, ಇವನು ಎಷ್ಟೇ ಅವರ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಇವಳು ಒಪ್ಪೋದಿಲ್ಲ. ಮತ್ತು ಇಲ್ಲದ್ದೆಲ್ಲ ಮಾತಾಡ್ತಾಳೆ. ಅದು ಇವನಿಗೆ ಅವಳೇ ಮಾಡಿದ ಅನ್ನೋದೇ ಕಾರಣ. ಮತ್ತು ಅವನ ಫೋನಲ್ಲಿ ಮಾತಾಡೋಕ್ಕೆ ಲಿಂಕ್ ಕೊಡ್ತಾಳೆ. ಮತ್ತು ಏನಂತ ಹೇಳಿದರೆ, ಇವಳನ್ನು ಅರ್ಧದಲ್ಲಿ ಇಳಿಸೋದು 8 ಗಂಟೆ ರಾತ್ರಿಗೆ. ಒಂದು ಬೆಳ್ತಂಗಡಿ ಪೂಜೆಗೆ ಹೋಗುವಳು ಇವಳು. ಅದಕ್ಕೂ ಅವಳು ಬಿಟ್ಟಿಲ್ಲ.
ಎಲ್ಲ ರೀತಿಯಲ್ಲಿ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ ನನ್ನ ಚಿನ್ನ, ನನ್ನ ಅದು ದುಡ್ಡು ಅದನ್ನೆಲ್ಲ ತೊಗೊಂಡಿದ್ದಾಳೆ, ನನಗೆ ಇಲ್ಲದ ಸಲದ ಇದಕ್ಕೂ ಹಿಂಸೆ ಕೊಟ್ಟಿದ್ದಾಳೆ ಅಂತೇಳಿ ಕಣ್ಣೀರು ಹಾಕಿದ್ದಾನೆ. ಆದರೆ ಏನಂತ ಹೇಳಿದರೆ ಇವನು ಒಂದೇ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಇವನು 17/2/26 ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ರಿಜಿಸ್ಟರ್ ಆಗಿದ್ದಕ್ಕೆ ಇವನು ಮೊದಲಿದ್ದೆಲ್ಲ ವಿಚಾರ ಹೇಳಿಲ್ಲ. ಆದರೆ ಅದೊಂದು ಎದುರಿಸೋದು ಇವಳು ಯಾರು ಯಾವುದು ಎದುರಿಸೋದು ಏನಂತ ಅದು ಒಂದು ನಮಗೆ ಎದುರೋದು ಏನಂತ ಹೇಳಿದರೆ ಇವಳದೊಂದು ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಅದು ಇನ್ನೂ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಅರ್ಜಿ ಕೊಟ್ಟಿದ್ದೇವೆ. ಈಗ ಮೊನ್ನೆ ಶನಿವಾರ ಕೊಟ್ಟಿದ್ದು, ಅದು ಈಗ ಸಿಕ್ಕಿಲ್ಲ ನಮಗೆ. ಶನಿವಾರದ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದಲ್ಲ, ಅದೊಂದು ಬಗ್ಗೆ ಪೊಲೀಸರ ಪುತ್ತೂರು ಠಾಣೆಯಲ್ಲಿ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅವರು ಇದು ಆರೋಪ ಮಾಡ್ತಾ ಇರೋದು ಇಲ್ಲಿ ಸರಿಯಾಗಿ ಇದ್ದು ಆಸ್ಪತ್ರೆಯಲ್ಲಿ ಯಾವಾಗ ಅಪ್ಪ ಬಂದು ಕರ್ಕೊಂಡು ಹೋದ್ರ ನಂತರ ಇದೆಲ್ಲ ಆಗಿರೋದು ಅವ್ರ ಕಾರಣ ಅಂತ ಅವಳು. ಹೌದು ಸರಿ, ಅವಳೇ ಹೇಳ್ತಾಳಲ್ಲ 16ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ವಿಷ ತಗೊಂಡಿದ್ದಾರೆ ಅಂತ. 16ನೇ ತಾರೀಕಿಗೆ, 19ನೇ ತಾರೀಕಿಗೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾಳೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಅಂತೇಳಿ ಗಜರಿ ಆಸ್ಪತ್ರೆಗೆ ನಾವು ಗಜರಿ ಆಸ್ಪತ್ರೆಗೆ ಸೇರಿಸಿದ್ರಿಂದ 22ನೇ ತಾರೀಕಿಗೆ ನಾವು ಬಂದಿದ್ದೇವೆ. ಯಾರನ್ನು ನನ್ನ ಮಗನನ್ನು ನೋಡೋಕ್ಕೆ ನಾವು ಬಂದಾಗ ಒಂದು 10 ನಿಮಿಷದಲ್ಲಿ ಇವರು ಸ್ಕ್ಯಾನಿಂಗ್ ಹೋಗ್ಬೇಕಂತೇಳಿ ಸಿದ್ದಮ್ಮನಿಗೆ ಕ್ಯಾರ್ ಮಾಡದೆ ಹೋಗಿದ್ದಾರೆ. ನಾವು ಮಧ್ಯರಾತ್ರಿ 22ನೇ ತಾರೀಕಿಗೆ ಮಧ್ಯರಾತ್ರಿಗೆ ನಮಗೆ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಏನಂತ ಹೇಳಿದರೆ ಹೆಚ್ಚಿನ ತನಿಖೆಗೆ ಚಿಕಿತ್ಸೆಗೆ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಇಲ್ಲ ದೇರಳಕಟ್ಟೆ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ. ಇವ್ರು ಹೇಳಿದ್ದು ಮಂಗಳೂರು ದೇರಳಕಟ್ಟೆ. ಕರೆಕ್ಟ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾವು ಏನು ಮಾಡ್ತೇವೆ, ಮಾರನೇ ಆಯಿತು ನೀವು ಬರ್ಕೊಡ್ಬೇಕಂತ ಹೇಳ್ತೀವಿ. ಒಂದು ಮಾತು ಅದು ಸತ್ಯ ಹೇಳ್ತೇವೆ ನಾವು. ಏನಂತ ಹೇಳಿದ್ರೆ ಇವರು ರಿಜಿಸ್ಟರ್ ಇದು ಮ್ಯಾರೇಜ್ ಆಗಿದೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದಂತೆ ನಾವಾಗಿ ಕರ್ಕೊಂಡು ಹೋದ್ರೆ ಈಗ ಬಂತಲ್ಲ ಮಾತು, ಅದೇ ಥರ ಬರಬಾರ್ದಂತ ಹೇಳಿ ಒಂದು ಪರ್ಮಿಷನ್ ಲೆಟ್ರ್ ಬೇಕಲ್ಲ. ನೀವೆಲ್ಲ ತಿಳಿದವರು ಅದನ್ನು ಕೇಳಿದ್ದು ನಾವು. ಕರೆಕ್ಟ್ ಪರ್ಮಿಷನ್ ಲೆಟ್ರ್ ಹೇಗೆ ತೊಗೊಂಡು ಹೋಗೋದು ಅಂತ. ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಫೋನ್ ಮಾಡೋಗಿ ಹೇಳ್ತಾಳೆ. ಏನಾದ್ರು ಅಂದರೆ ನನ್ನ ಅಕ್ಕನ ಮಗನೇ ಫೋನ್ ಮಾಡಿ, ನಾನು ಹತ್ರ ಮಾಡಿದರೆ ಇವರು ಗೊತ್ತಾಗ್ತಲ್ಲ ತೆಗಿತ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ, ಸತ್ಯ ಹೇಳಿದ್ದಾರೆ. ಅಕ್ಕನ ಹತ್ರ ಫೋನ್ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತೇಳಿ. ನಾವು ಉಡುಪಿ ಆಸ್ಪತ್ರೆಗೆ ಒಂದು 11-11:30 ಆಗಿರ್ಬೋದು, ಇಲ್ಲಿ ನೆಲ್ಲೆಡ್ದು ಹೋಗಬೇಕಲ್ಲ. ಹೋಗಿ ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತಾಯ್ತು, ಎಲ್ಲರ ಇದು ಮಾಡಿ ಮತ್ತು ICU ಅಲ್ಲಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಬಿಟ್ಟರು ಅವರು. 3:30 ಗಂಟೆ ತನಕ ಅವಳು ಇದ್ಲು. 3:30 ಗಂಟೆ ತನಕ ಇವಳ ತಮ್ಮ, ಇವಳ ತಂದೆ 3 ಜನ ಓಡಿ ಹೋಗಿದ್ದು. ಯಾಕೆ? CC ಕ್ಯಾಮ್ರಾ ಚೆಕ್ ಮಾಡ್ಬೋದಲ್ಲ ಈಗ. ಯಾರು CC ಕ್ಯಾಮ್ರಾದಲ್ಲಿ ಸಿಗ್ತದೇ ಇಲ್ವಾ ಇವರು ಓಡಿ ಹೋಗಿದ್ದು? ಆವತ್ತು ಆ ದಿನ ಎಲ್ಲದೇ ಇರೋದು. ಹೌದಾ? ಡಾಕ್ಟ್ರುಗಳು ಸೀರಿಯಸ್ ಇದೆ, ದೇವ್ರದ್ದು 50 ನಮ್ಮದು 50 ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ನೀವು ಹೇಳಿ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಕರ್ಕೊಂಡು ಹೋಗೋ ಬೇಡವಾ? ನಮ್ಮ ಜೀವ. ಆಮೇಲೆ ಏನಪ್ಪ ಹಾಸ್ಪಿಟ್ಲಲ್ಲಿ ಹೇಳಿದರು ಇದು ಲೇಟ್ ಆಯಿತು, ಇದನ್ನು ನೀವು ಎಲ್ಲಿ ಕರ್ಕೊಂಡು ಹೋದ್ರು ಇದು ಬದುಕೋ ಚಾನ್ಸಸ್ ಇಲ್ಲ ಅಂತ. ನಾವು ಪ್ಲಾಸ್ಮಾ ಥೆರಪಿ ಮಾಡಿ ನೋಡ್ಬೋದು, ಅಲ್ಲದೆ ಇದನ್ನ ಏನು ಮಾಡೋಕ್ಕೆ ಒಂದಿಷ್ಟು ಬ್ಲಡ್ಡಲ್ಲಿ ಇಷ್ಟು ಅಂಶ ಇದ್ರೂ, ಪಾದರಸದ ಅಂಶ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ಲಿವರ್ ಕುರ್ಸೋಕ್ಕಾಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತೊಗೊಂಡೋಗಿದ್ದು. ಎಷ್ಟೋ ಖರ್ಚು ಮಾಡಿದ್ದೇವೆ, ಬಿಲ್ ಉಂಟಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದ್ದಲ್ಲ, ಅವಳು ಕಟ್ಟಿಲ್ಲ. ಈ ಆದರ್ಶ ಹಾಸ್ಪಿಟ್ಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದ್ದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಯಿತ್ತಲ್ಲ. ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಯಿತ್ತಲ್ಲ ಇವ್ರು. ಹೀಗೆ ಮಾಡೋದು ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಮತ್ತೆ ಡಾಕ್ಟ್ರು ಹೇಳಿದ ಅಂತ ಹೇಳಿದರೆ ಅವು ವಿಷ ತೊಗೊಂಡಿದ್ದಾರೆ ಅಂತ ಹೇಳಿದರು ನಮ್ಮ ಹತ್ರ. ಯಾವ ವಿಷ ಅಂತ ಹೇಳಿಲ್ಲ. ಮತ್ತು ಅಲ್ಲಿ ಹೇಳಿದ್ರು ಮಂಗಳೂರಲ್ಲಿ ಇದು ರ್ಯಾಟಲ್ಲೇ ಆಗಿರಬೇಕು, ಬೇರೆ ಯಾವುದು ರ್ಯಾಟಲ್ಲಿ ಇನ್ನೊಂದು ಯಾವುದು ಬರ್ತದೆ ಅಂತ ಹೇಳಿದರು. ಆ ಪ್ಯಾಕ್ ತಾನೆ ಅಂತ. ಪ್ಯಾಕ್ ಅಂದರೆ ನಮ್ಮ ಮನೇಲಿ ತಿಂದಿದ್ದಲ್ಲ, ಇದು ಇಲ್ಲಿ ಅಲ್ಲ ಕಾರ್ಕಳದಲ್ಲಿ ತಿಂದು ನಮ್ಮ ನೆಲ್ಲಿಯಾಡಿ ನಮಗೆ ಗೊತ್ತಿರುತ್ತೆ. ಅವಳೇ ಕೊಟ್ಟಿದ್ದು, ಅವರೇ ಮಿಕ್ಸ್ ಮಾಡಿದ್ದು ನಮ್ಮ ಫುಡ್ಡಿನ ಜೊತೆ. ಈಗ ಅವಳೇ ಹೇಳ್ತಾಳಲ್ಲ, ಯಾವುದು 19ನೇ ತಾರೀಕಿಗೆ 16ನೇ ತಾರೀಕಿಗೆ ಫುಡ್ ಇಷ್ಟ ಆಗಿದಂತೆ. 19ನೇ ತಾರೀಕಿಗೆ ನೋಡಿ, ಇದು ನಿನ್ನೆ ಸ್ಟೇಟ್ಮೆಂಟ್ ಟಿವಿಯಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ನಲ್ಲಿ ಇರೋದು, ಬೇರೆ ಇದರಲ್ಲಿ ಎಲ್ಲ. 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗುತ್ತೆ. ಪಾಯ್ಸನ್ ಆಗಲಿ ಫುಡ್ ಪಾಯ್ಸನ್ ಆಗ್ತದೆ, ಉಲ್ಟಾ ಆಗ್ತದೆ. ಮತ್ತು 21ಕ್ಕೆ ಡೆಂಗಿ ಜ್ವರ ಆಯ್ತಂತೆ. ಇವರು ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಎಲ್ಲಿ? ಗಜರಿ ಆಸ್ಪತ್ರೆಯಲ್ಲಿ ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಅದನ್ನು ಈಗ ಇವರು ಮೊದಲು ಅಂತ ಹೊಂದಾಗಲೇ ಕೊಟ್ಟಾಗ ಸ್ವಲ್ಪ ಇದು ಮಾಡಿದ್ದು ನಾವು ಖರ್ಚು ಮಾಡ್ತಿರಲಿಲ್ವಾ? ನಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋಯಿತ್ತಲ್ಲ ಇವಳು, ಅದನ್ನು ಕೊಟ್ಟಿಲ್ಲ. ನೋಡಿ ಮೊಬೈಲ್ ಅವಳ ಹತ್ರ ಇರೋದು, ಇವತ್ತನೂ ಕೊಟ್ಟಿಲ್ಲ. ಏನೆಲ್ಲ ಮೆಸೇಜ್ ಮಾಡೋದು ಸರ್, ಏನೆಲ್ಲ ಮೆಸೇಜ್. ನೀವು ಇಷ್ಟೆಲ್ಲ ಇದ್ದೀರಲ್ಲ, ಒಂದು ಮಾನವೀಯತೆ ಇರೋದಲ್ಲ, ಒಬ್ಬ ಕೋಮ ಸ್ಥಿತಿಯಲ್ಲಿದ್ದಾನೆ, ಯಾರ್ಯಾರು ಹೆಂಗಸಿಗೆ ಏನೆಲ್ಲ ಇವಳು ಮೆಸೇಜ್ ಮಾಡ್ತಾರಲ್ಲ, ಆಗ ಇವಳು ಮಾಡೋದು ಸರಿಯಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾರಿನ ಕೀ ಕೊಟ್ಟಿಲ್ಲ, ಕಾರಿನ ಅದು ಅವರುಂಟು. ಕಾರು ಹೋದರೆ ನಮಗೇನು ಬೇಜಾರಿಲ್ಲ, ಯಾಕಂದರೆ ಅದಕ್ಕೆ ಸಾಲ ಉಂಟು. ಇದು ಕಾಲಭೈರೇಶ್ವರ ಇದು ಬೆಳ್ತಂಗಡಿ ಇದರಲ್ಲಿ ಉಂಟು, 1,88,000 ಉಂಟು ಬಿಡಿ, ಅದು ನಮಗೆ ಏನೂ ಇದಿಲ್ಲ. ಆದರೆ ಮೊಬೈಲ್ ಕೊಡಬೇಕಿಂತ ಬೇಡವಾ? ಈಗ ಒಂದು ದಿವಸ ಏನೋ ಮಾಡಿದ್ರು ಗೊತ್ತಾ, ಇವ್ರಿಗೆ ಇದರಲ್ಲಿ ಒಂದು ಕೊಡಕ್ಕೆ ಬಂದ್ರಂತೆ ಅವಳು ತಮ್ಮ. ಎಲ್ಲಿಗೆ? ಏನಪ್ಪ ನಾನು ಇರಲಿಲ್ಲ, ನಾವು ಯಾರು ಇರಲಿಲ್ಲ, ಬೇರೆ ಯಾರ ಹತ್ರ ಕೊಡಕ್ಕೆ ಬಂದ್ರಂತೆ. ನಾವು ತಗೊಳಕ್ಕಾಗ್ತದೆ, ಬರ್ಕೊಡ್ಬೇಡವಾ? ಅದರ ಮೊದಲು ಇವಳು ಯಾರಿಗೆ ಏನೆಲ್ಲ ಮೆಸೇಜ್ ಮಾಡಿಲ್ವಾ?
ಯಾರಿಗೆ ಎಂತ ನಮಗೆ ಕೊಡಕ್ಕೆ ಬಂದಿದ್ದು ಗೊತ್ತಾಯ್ತಲ್ಲ. ಏನೆಲ್ಲ ಮಾಡಿದಲ್ಲ ಗೊತ್ತಾ, ಪೊಲೀಸ್ನವ್ರಿಗೆ ಈ ವಿಷಯ ಹೇಳಿದ್ದೇವೆ ನಾವು, ಈಗ ಇದೆ ಅವಳ ಹತ್ರ ಇದೆ ನಮ್ಮ ಮೊಬೈಲ್ ಅಂತೇಳಿ. ಈಗ ನಿಮ್ಮ ಆರೋಪ ಏನು? ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಅವನು ಈ ಸ್ಥಿತಿ ಬರೋಕ್ಕೆ ಮುಖ್ಯ ಕಾರಣ ಅವಳೇ. ಯಾರು? ಸೌಮ್ಯ ಶೆಟ್ಟಿ ಅಂತ. ಸೌಮ್ಯ ಅಂತ ಇರಬೇಕು, ಸೌಮ್ಯ ಶೆಟ್ಟಿ ಅಂತ ಇಲ್ಲ ಅಂತ ಕಾಣ್ತದೆ. ಸೌಮ್ಯ ಅಂತ ಇರಬೇಕು ರೆಕಾರ್ಡಲ್ಲಿ. ನಮಗೆ ಪರಿಚಯ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು ಅಂತ ಅವ್ನು ಹೇಳಿದ. ಮೊದಲೇನೇ ಪರಿಚಯ ಇರಲಿಲ್ಲ ಅವನಿಗೆ. ಈಗ ಎಲ್ಲ ವ್ಯವಸ್ಥೆ ಉಂಟಲ್ಲ, ಯಾವುದು ಈಗ ನಾವು ಮದುವೆ ಆಗುವಾಗ ನೋಡುವುದು ಬರುವುದೆಲ್ಲ ಇತ್ತು. ಇವಾಗೆಲ್ಲ ಮೊಬೈಲ್ ವ್ಯವಸ್ಥೆ ಉಂಟಲ್ಲ. ಏನು ಈಗ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಅವರು ರಿಜಿಸ್ಟರ್ ಆಗಿದೆ ತಡವಾಗಿ ತಿಳಿದು ಫೆಬ್ರವರಿ 17, ಮಾರ್ಚ್ 17ಕ್ಕೆ ಈ ಥರ ಆಯ್ತಲ್ಲ. ಅವರ ಮನೆಗೆ ನಾವು 100% ಹೋಗಿದ್ದೇವೆ. ಹೋಗಿಬಿಟ್ಟು ಅವರು ನಮ್ಮ ಮನೆಗೆ ಬಂದಿದ್ದು 100%. ನಾವು ಇದರ ಬಗ್ಗೆ ಯಾವುದೇ ಡಿಸಿಷನ್ ನಾವು ತೊಗೊಂಡಿಲ್ಲ. ಇವನ ಹತ್ರ ಹೇಳಿದ್ದು ಇಷ್ಟೇ, ಈ ಅವಸರ ಮಾಡಬೇಡ, ಮದುವೆ ಅನ್ನುವ ವಿಚಾರ ಲೈಫ್ ಲಾಂಗಿನ ವಿಚಾರ. ಅದು ಅವರ ತಂದೆ ಹತ್ರನೂ ಹುಡುಗಿಯ ತಂದೆ ತಾಯಿದ್ದಾಗ ಹೇಳಿದಷ್ಟೇ. ಮದುವೆ ಅನ್ನೋದು ನಾವು ಆಶೀರ್ವಾದ ಮಾಡುವಾಗ ಸೂರ್ಯ ಚಂದ್ರರು ಇರುವ ತನಕ ನೀವು ಬದುಕಿರಬೇಕು ಅಂತೇಳಿ ನಾವು ಆಶೀರ್ವಾದ ಮಾಡೋದು. ಆವಾಗ ಇದರ ಬಗ್ಗೆ ನಮಗೆ ಆಲೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಹೇಳಿದ್ದೇವೆ. ಇವರು ಆಯಿತು ಅಂತ ಒಪ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ 19ಕ್ಕೆ ಸೀಮಂತರದಲ್ಲಿ ದೇವರದೊಂದು ಕಾರ್ಯ ಇದೆ, ಅದು ಮುಗಿಸಿ ಮಾತಾಡುವ ಅಂತ ಹೇಳಿದ್ದಾರೆ. ಅದು ಆಯಿತು ಅಂತ ಹೇಳಿದ್ದೇವೆ. ಇವರು 16ನೇ ತಾರೀಕಿಗೆ ಇವರು ಬಂದಿದ್ದು ನಮ್ಮ ಮನೆಗೆ. ಯಾರು? ಹುಡುಗಿ ಕಡೆಯವರು. ಈಗ ಸಾಧಾರಣ ಹೆಣ್ಣು ಕೊಡುವ ಹೆಣ್ಣು ತಗೊಳ್ಳುವ ಪ್ರಕ್ರಿಯೆಯಲ್ಲಿ ಹುಡುಗನ ಕಡೆಗೆ ಹುಡುಗಿ ಹೋಗ್ತಾರೆ, ಹುಡುಗಿ ಕಡೆಗೆ ಹೋಗ್ತಾರೆ ಅಂತ ಎಷ್ಟೋ. ಈಗ ನೋಡಿ, ನಾನು ಈಗ ಮದುವೆ ಆಗೋ ಮೊದಲು 2-3 ಹುಡುಗಿ ಕಡೆಗೆ ಹೋಗಿದ್ದೇನೆ. ಆಗ 2-3 ಹುಡುಗಿಯರು ನೀವು ಕಂಪ್ಲೇಂಟ್ ಕೊಟ್ಟರೆ ನಾನು ಯಾರನ್ನು ಮದುವೆ ಆಗೋದು? ಯಾವ್ದಾದ್ರು ಒಂದು ಹುಡುಗಿ ಅಂತಾನೆ ಮದುವೆ ಆಗೋದು? ಎಲ್ಲರೂ ಎಷ್ಟು ಜನರು ಈಗಿನ ನಮಗೆ ಗೊತ್ತಿಲ್ಲ, ನಮ್ಮ ಕಾಲದವರೆಲ್ಲ ಅಷ್ಟೇ. ಏನಂತಂದರೆ ಒಂದು 2-3 ಮನೆಗೆ ಹೋಗ್ತೀವಿ, ಹೋಗ್ಬಿಟ್ಟು ಕೆಲವು ಆಗ್ತದೆ, ಕೆಲವು ಆಗೋದಿಲ್ಲ. ಹಾಗೆ ಈಗ ನಾವೇನು ಭರವಸೆನೂ ಕೊಟ್ಟಿಲ್ಲ, ಈಗ ಬರೆದು ಕೊಟ್ಟಿಲ್ಲ, ಫಿಕ್ಸ್ ಮಾಡಿಲ್ಲ. ಅಂದರೆ ಈ ದೃಷ್ಟಿ ಹೇಳಿದ ಹೌದು, ಅವಸರ ಮಾಡಬೇಡ, 4 ಜನರ ಹತ್ರ ವಿಚಾರಿಸಬೇಕು. ಇದು ಮದುವೆ ಅನ್ನೋದು ಸೂರ್ಯಚಂದ್ರ ಇರುವವರೆಗೆ ಅಂತೇಳಿ ಆಶೀರ್ವಾದ ಮಾಡೋದು ಇರುವಂಥ ವ್ಯವಹಾರ ಅಂತ ನಾವು ಹೇಳಿದ್ದೇವೆ. ಮತ್ತು ಇವನು ಹೇಳಿದ 17ನೇ ತಾರೀಕಿಗೆ 16ಕ್ಕೆ ಅವ್ರು ಬಂದಿದ್ದು. 17/3/26 ಇವಳು ನಮ್ಮನ್ನು ಅಲ್ಲ ಫೆಬ್ರವರಿ ಅದು ರಿಜಿಸ್ಟರ್ ಆಗಿದೆ ಇಲ್ಲಿ ಪುತ್ತೂರಲ್ಲಿ. ಮರುದಿವಸನೇ ಕರ್ಕೊಂಡೋಗಿ ಬಂದು ಗಲಾಟೆ ಮಾಡಿ ಕರ್ಕೊಂಡೋಗಿ ಇದು ಮಾಡಿದೆ. ಎಲ್ಲಿಗೆ ಅಂದರೆ ಅಲ್ಲೇ ಇದ್ದ ಅವನು. 14ಕ್ಕೆ ಸೀದಾ ಅವ್ರ ಜೊತೆ ಹೋದ. 17/2ಕ್ಕೆ ಇದು ರಿಜಿಸ್ಟರ್ ಆಗಿದ್ದು. 17/3ಕ್ಕೆ ಮನೆ ಹತ್ರ ಬಂದು ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಹತ್ರ ನೀವು ಬಂದರೆ ಈಗ ನಿಮಗೆಲ್ಲ ಇದರ ವಿಚಾರ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಅವಳು ಒಂದು ಅಂಗಡಿಗೆ ಹೋಗಿ 10 ರೂಪಾಯಿದ ನೀರಿನ ಬಾಟಲಲ್ಲಿ ಗೂಗಲ್ ಪೇ ಮಾಡಿದ್ದಾಳೆ ಅಪ್ಪು ಶೆಟ್ಟಿ ಅಂತ. ಅದು ನಿಮಗೆ ಪ್ರೂಫ್ ಸಿಗ್ತದೆ. ಮತ್ತು ಸೈಂಟ್ ಜಾರ್ಜ್ ಹೈಸ್ಕೂಲ್ ಉಂಟಲ್ಲಿ. ಈಗ ನಾನು ಓದಿದ ಹೈಸ್ಕೂಲಲ್ಲಿ, ನನ್ನ ಮಗ ಓದಿದಲ್ಲಿ, ಎಲ್ಲರೂ ನಾನು ಓದಿದ ಅಲ್ಲೇ ಸ್ಕೂಲ್. ಅಲ್ಲಿ CC ಕ್ಯಾಮರಾ ಇದೆ. ಆ CC ಕ್ಯಾಮರಾದಲ್ಲಿ ಇವಳು ಬಂದಿದ್ದು, ಪೊಲೀಸ್ನವರು ಅಲ್ಲಿಗೆ ಬಂದಿದ್ದು ಎಲ್ಲ ಇದೆ, ನಿಮಗೆ ಪ್ರೂಫ್ ಇದೆ. ಮತ್ತು ಈಗ ಸಂಜಯ್ ಕುಮಾರ್ದು ಮದುವೆ ಆಗಿದ್ದು ಕೋರ್ಟಲ್ಲಿ, ಡೈವರ್ಸ್ ಆಗಿಲ್ಲ. ಅದನ್ನು ಇವಳಿಗೆ ಹೇಳಿಲ್ಲ. ಮತ್ತು ಈಗ ವೇಣುಗೋಪಾಲ್ ಅವರು ಮಾತಾಡಿದ್ರಲ್ಲ, ಇನ್ನೇನೋ ನಿಮಗೆ ಇದಿಲ್ಲ. ಇನ್ನೊಬ್ಬರದ್ದು ಉಂಟು ಕೆಲವೆಲ್ಲ, ಆದರೆ ಅವರ ಪರ್ಮಿಷನ್ ಆದರೆ ನಾವು ನಿಮಗೆ ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಆಗ್ತದಾ? ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅಂದರೆ ಇಷ್ಟೇ. ಈಗ ಕೆಲವು ಇದರಲ್ಲಿ SI ತನಿಖೆ ಅಂತ ರಾಜ್ಯದಲ್ಲಿ ಇರೋದು. ಇವಳ ಹನಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ SI ತನಿಖೆಯಲ್ಲಿ ಇದರಲ್ಲಿ ಪ್ರಯೋಜನ ಇಲ್ಲ. ಇದಕ್ಕೆ ಒಂದು CBI ಕೊಡಬೇಕು, ಇಲ್ಲಾಂದರೆ NIA ಕೊಡಬೇಕು. ಈ 2 ಕೊಟ್ಟರೆ ನಿಜವಾಗ್ಲೂ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈಗ ಇವಳು ತಾಯಿ, ಎಲ್ಲರೂ ಹೇಳ್ತಾರೆ ಮಹಿಳೆಯರು, ಯಾವುದೇ ಒಂದು ಮಹಿಳೆ ಆಗಲಿ ಅವಳಿಗೆ ಈ ಥರದ ನೋವು ಬರಬಾರ್ದು. ನನಗೂ ನೋವುಂಟು, ಆದರೆ ನಾನು ಒಬ್ಬ ಹತ್ರ ನಮ್ಮ ಮನೆಯವರು ರೆಡಿ ಆಳ್ತಾರೆ. ನನಗೆ ಶುಗರ್ ಟೆಸ್ಟ್ಗೆಲ್ಲ ಕೊಟ್ಟು ಬಂದಿದ್ದೇನೆ, ಆಮೇಲೆ ಎಲ್ಲ ಇದು ಮಾಡಿದ್ದೇನೆ, ಆಗೋದಿಲ್ಲ. ಆದರೆ ಯಾರ ಹತ್ರ ಹೇಳೋದು ಕಷ್ಟ. ಒಂದು ಕಡೆ ಹೋದಾಗ ಹೇಳಿದರು, ನಿಮ್ಮ ಸವಾವನ್ನು ಅವನೇ ಕಲ್ಕೊಡ್ಕೊಳ್ಬೇಕಿತ್ತು, ಈಗ ನಿಮಗೆ ಆ ಪರಿಸ್ಥಿತಿ ಬಂತು ಅಂತ. ಆಗ ನಾವು ಈಗ ಏನು ಮಾಡಬೇಕು ಹೇಳಿ? ಈ ಥರ ಮಾಡಿ ಹಾಕಿದ್ರಲ್ಲ ಅವಳು. ಬರೀ ಅವಳಿಗೆ ಮಾಡಿದಷ್ಟಕ್ಕೆ ಚಿನ್ನ, ಆಸ್ತಿ, ಅವಳಿಗೆ ಬೇಕಾದ ದುಡ್ಡು, ಅವಳು ಇದಲ್ಲ, ಯಾವ್ದು ಮದುವೆ ಅಲ್ಲ ಅವಳಿಗೆ, ಗೊತ್ತಾಯ್ತಲ್ಲ? ಅಂಥ ದ್ರೋಹಿ ಅವಳು. ಯಾಕಂದರೆ ಯಾರು ಮುಂದೆ ಬರೋದಿಲ್ಲ ಸ್ವಾಮಿ, ಯಾರು ಅವಳ ಬಗ್ಗೆ ಮುಂದೆ ಬರೋದಿಲ್ಲ. ಏನಾದರೂ ಫೋನ್ ಮಾಡಿದರೆ ಅವಳು ಭಯಂಕರ ಗ್ಯಾಂಗ್ ಉಂಟು, ಅವಳು ಮಾತಾಡ್ತಾರೆ ಹನಿ ಟ್ರ್ಯಾಪ್ಗೆ. ಇವನು ಅದೇ ಗ್ಯಾಂಗ್ಗೆ ಸಿಕ್ಕಾಕೊಂಡು ಒದ್ದಾಡಿ ಸತ್ತ. ಏನು ಮಾಡೋದು? ಮತ್ತು ಜೀವ ಬರ್ತದ? ಜೀವಂತೂ ಹೋಗಿದ್ದು ಬರೋದಿಲ್ಲ. ಆದರೆ ನಾವು ಕೇಳೋದು ಇಷ್ಟೇ, ನಿಮ್ಮ ಇಷ್ಟು ಸಮಸ್ತ ಟಿವಿಯವರು ಇದ್ದಾರಲ್ಲ, ಇನ್ನು ಮುಂದೆ ಯಾವುದೇ ತಾಯಂದಿರಿಗೂ ತಂದೆಯವರಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಅವಳಿಂದ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಕೈ ಮುಗಿದು ನಿಮ್ಮ ಹತ್ರ ಕೇಳ್ತೇವೆ. ಇನ್ನು ಹೆಚ್ಚಿಗೆ ಮಾತ್ರ ನಮ್ಮಿಂದ ಆಗೋದಿಲ್ಲ. ಅವಳಿಗೆ ಶಿಕ್ಷೆ ಆಗಿ ಆದರೆ ಸಂತೋಷದಲ್ಲಿ ಹೊಂದಿದ್ದೇವೆ.